ಲಾಸ್ಟ್ ವಿಡಿಯೋದಲ್ಲಿ ನಾವು ಡೆಫಿನಿಷನ್ ಆಫ್ ಸೀಕ್ವೆನ್ಸ್, ಈಕ್ವಾಲಿಟಿ ಆಫ್ ಟೂ ಸೀಕ್ವೆನ್ಸ್, ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಬೌಂಡೆಡ್ ಸೀಕ್ವೆನ್ಸ್ ಅಂದರೆ ಏನು ಅಂತ ಸ್ಟಡಿ ಮಾಡೋಣ. ಬೌಂಡೆಡ್ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ ನಮಗೆ ಬೌಂಡೆಡ್ ಎಬೋ ಅಂದರೆ ಏನು ಅಂತ ಗೊತ್ತಿರಬೇಕು, ಬೌಂಡೆಡ್ ಬಿಲೋ ಅಂದರೆ ಏನು ಅಂತ ಗೊತ್ತಿರಬೇಕು. ಬಿಫೋರ್ ದ್ಯಾಟ್ ಈ ವಿಡಿಯೋದಲ್ಲಿ ನಾನು ಕೆಲವು ಸಿಂಬಲ್ಗಳನ್ನು ಯೂಸ್ ಮಾಡ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಇದು ಎಪ್ಸಿಲಾನ್ ಅಂತ, ಇದು ದೆರ್ ಎಕ್ಸಿಸ್ಟ್ ಅಂತ, ಇದು ಸಚ್ ದ್ಯಾಟ್ ಅಂತ. ನೆಕ್ಸ್ಟ್ ಎಪ್ಸಿಲಾನ್, ದೆರ್ ಎಕ್ಸಿಸ್ಟ್, ಸಚ್ ದ್ಯಾಟ್ ಅಂತೆಲ್ಲ ಬಂದಲ್ಲಿ ಇದೇ ಸಿಂಬಲ್ಗಳನ್ನು ಯೂಸ್ ಮಾಡ್ತೀನಿ. ಫಸ್ಟ್ ಬೌಂಡೆಡ್ ಎಬೋ ಅಂದರೆ ಏನು ಅಂತ ನೋಡೋಣ. ಅ ಸೀಕ್ವೆನ್ಸ್ xn is said to be bounded above if there exists a real number say m such that xn is less than or equal to m for all n belongs to n. A sequence xn is said to be bounded above if there exists a real number m such that xn is less than or equal to m for all n belongs to n. ಎಕ್ಸೆನ್ ಅನ್ನುವ ಸೀಕ್ವೆನ್ಸನ್ನು ನಾವು ಬೌಂಡೆಡ್ ಎಬೋ ಅನ್ನಬೇಕು ಅಂದರೆ ಅಲ್ಲೊಂದು ರಿಯಲ್ ನಂಬರ್ ಎಕ್ಸಿಸ್ಟ್ ಆಗಿರಬೇಕು. ನಾನು ಅದನ್ನು ಎಮ್ ಅಂತ ಕರಿತೀನಿ. ಅದು ಹೇಗಿರಬೇಕು ಅಂದರೆ ಯಾವುದೇ ಎನ್ನನ್ನು ತಗೊಂಡ್ರೂ ಕೂಡ ಎಕ್ಸೆನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್ ಆಗಿರಬೇಕು. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ, ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗ್ಬೋದು. ಎಕ್ಸಾಂಪಲ್, ನಾನೊಂದು ಎಕ್ಸೆನ್ ಅನ್ನುವ ಸೀಕ್ವೆನ್ಸ್ ತಗೊಳ್ತೀನಿ. ದಟ್ ಈಸ್ ಸೀಕ್ವೆನ್ಸ್ ಎಕ್ಸೆನ್ ಇಸ್ ಈಕ್ವಲ್ ಟು 1/n ಅನ್ನುವಂಥ ಸೀಕ್ವೆನ್ಸ್ ತಗೊಳ್ತೀನಿ ನಾನು. ಓಕೆ, 1/n ಅನ್ನುವ ಸೀಕ್ವೆನ್ಸ್. ಇನ್ನು ಸ್ಪ್ಲಿಟ್ ಮಾಡಿ ಬರೆಯೋಣ. n ಇಸ್ ಈಕ್ವಲ್ ಟು 1 ಕೊಟ್ಟಾಗ 1 ಸಿಕ್ತು, n ಇಸ್ ಈಕ್ವಲ್ ಟು 2 ಕೊಟ್ಟಾಗ 1/2 ಸಿಕ್ತು, n ಇಸ್ ಈಕ್ವಲ್ ಟು 3 ಕೊಟ್ಟಾಗ 1/3 ಸಿಕ್ತು, n ಇಸ್ ಈಕ್ವಲ್ ಟು 4 ಕೊಟ್ಟಾಗ 1/4 ಸಿಕ್ತು, ಆ್ಯಂಡ್ ಸೋನ್ ಲಾಸ್ಟ್ ಟರ್ಮ್ 0 ಆಗುತ್ತೆ ಅಲ್ವಾ. ಇಲ್ಲಿ ಅಬ್ಸರ್ವ್ ಮಾಡಿ, n ಇಸ್ ಈಕ್ವಲ್ ಟು 1 ಕೊಟ್ಟಾಗ ನಮ್ಗೆ 1 ಸಿಕ್ಕಿತ್ತು, n ಇಸ್ ಈಕ್ವಲ್ ಟು 2 ಕೊಟ್ಟಾಗ 1/2 ಸಿಕ್ತು, n ಇಸ್ ಈಕ್ವಲ್ ಟು 3 ಕೊಟ್ಟಾಗ 1/3 ಸಿಕ್ತು, n ಇಸ್ ಈಕ್ವಲ್ ಟು 4 ಕೊಟ್ಟಾಗ 1/4 ಸಿಕ್ತು. ಹೀಗೆ ಎನ್ನಿನ ವ್ಯಾಲ್ಯೂ ಲಾರ್ಜರ್ ಆಗ್ತಾ ಹೋದ ಹಾಗೂ ಸೀಕ್ವೆನ್ಸ್ 1/n ಟರ್ಮ್ಸ್ಗಳು 0ಗೆ ನಿಯರ್ ಆಗ್ತಾ ಹೋಗಿದ್ದಾವೆ ಅಲ್ವಾ. 1, 1/2, 1/3, 1/4, 1/5, 1/6 ಆ್ಯಂಡ್ so on ಇಟ್ಸ್ ನಿಯರ್ ಟು 0. ಈ ಸೀಕ್ವೆನ್ಸ್ 1/n ಅಲ್ಲಿ ಅಬ್ಸರ್ವ್ ಮಾಡಿ, ಟರ್ಮ್ಸ್ಗಳು 0ದಿಂದ 1ವರೆಗೆ ಇದೆ. ಅಂದರೆ ಓಪನ್ ಎಟ್ 0, ಕ್ಲೋಸ್ಡ್ ಎಟ್ 1 ಅಲ್ವಾ. ಯಾವುದೇ ಎನ್ನನ್ನು ತಗೊಳ್ಳಿ, ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್, ಈ 1/n ಇದೆಯಲ್ಲ, 1/n ಇಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಲ್ವಾ. ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 1. n ಇಸ್ ಈಕ್ವಲ್ ಟು 1 ತಗೊಂಡ್ರೆ ಏನಾಯಿತು, 1 ಇಸ್ ಈಕ್ವಲ್ ಟು 1 ಆಯಿತು. n ಇಸ್ ಈಕ್ವಲ್ ಟು 2 ತಗೊಂಡ್ರೆ 1/2 ಇಸ್ ಲೆಸ್ ದೆನ್ 1. n ಇಸ್ ಈಕ್ವಲ್ ಟು 3 ತಗೊಂಡ್ರೆ 1/3 ಇಸ್ ಲೆಸ್ ದೆನ್ 1. n ಇಸ್ ಈಕ್ವಲ್ ಟು 4 ತಗೊಂಡ್ರೆ 1/4 ಇಸ್ ಲೆಸ್ ದೆನ್ 1 ಆ್ಯಂಡ್ ಸೋ ಆನ್. ಸಮ್ 80 ತಗೊಳ್ಳಿ, 1/80 is less than 1. Clearly, every real number greater than or equal to 1 are the upper bounds of sequence 1/n. Every real number greater than or equal to 1 are the upper bounds of sequence 1/n. ಸೀಕ್ವೆನ್ಸ್ 1/n ನಲ್ಲಿ ನಮ್ಗೆ ಸಿಗುವಂಥ ಹೈಯೆಸ್ಟ್ ವ್ಯಾಲ್ಯೂ ಅಂತ ಹೇಳಿದರೆ 1 ಅಲ್ವಾ. ಸಿಗುವಂತಹ ಹೈಯೆಸ್ಟ್ ವ್ಯಾಲ್ಯೂ ಅಂತ ಹೇಳಿದರೆ 1. ಆ 1 ಮತ್ತು 1ಗಿಂತ ಗ್ರೇಟರ್ ಇರುವ ಎಲ್ಲ ವ್ಯಾಲ್ಯೂಗಳು ಸೇ 1.1, 1.2, 1.3 and so on, 2.1,
2.2 ಆ್ಯಂಡ್ ಸೋನ್ ಇನ್ಫೈನೈಟ್ ನಂಬರ್ಸ್ಗಳಿದಾವಲ್ಲ ಅವೆಲ್ಲವೂ ಕೂಡ ಈ ಸೀಕ್ವೆನ್ಸ್ 1/nಗೆ ಅಪ್ಪರ್ ಬೌಂಡ್ಗಳು. ನೆಕ್ಸ್ಟ್ ಬೌಂಡೆಡ್ ಬಿಲೋ ಅಂದರೆ ಏನು ಅಂತ ಸ್ಟಡಿ ಮಾಡೋಣ. ಬೌಂಡೆಡ್ ಬಿಲೋ. ಓಕೆ, ಬೌಂಡೆಡ್ ಬಿಲೋ. ಬೌಂಡೆಡ್ ಬಿಲೋ. A sequence xn is said to be bounded below if there exists a real number L say L such that xn is greater than or equal to L for all n belongs to n. A sequence xn is said to be bounded below if there exists a real number L such that xn is greater than or equal to n for all n belongs to n. xn ಅನ್ನುವ ಸೀಕ್ವೆನ್ಸನ್ನು ನಾವು ಬೌಂಡೆಡ್ ಬಿಲೋ ಅಂತ ಹೇಳಬೇಕು ಅಂದರೆ ಅಲ್ಲೊಂದು ರಿಯಲ್ ನಂಬರ್ ಎಕ್ಸಿಸ್ಟ್ ಆಗಬೇಕು. ಆ ರಿಯಲ್ ನಂಬರ್ ನಾನು ಎಲ್ ಅಂತ ಕರಿತೀನಿ. ಅದು ಹೇಗಿರಬೇಕು ಅಂದರೆ ಯಾವುದೇ ಎನ್ ಅನ್ನು ತಗೊಂಡ್ರು xn ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಲ್ ಆಗಿರಬೇಕು. ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿದರೆ ಈ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗ್ಬೋದು. ಎಕ್ಸಾಂಪಲ್ ಸೀಕ್ವೆನ್ಸ್ xn ಇಸ್ ಈಕ್ವಲ್ ಟು ಬೌಂಡೆಡ್ ಎಬೋಗ್ ತೊಗೊಂಡಿದ್ದೆ ಎಕ್ಸಾಂಪಲ್ ಇದಕ್ಕೂ ತೊಗೊಳ್ಳೋಣ. ದಟ್ ಈಸ್ ಸೀಕ್ವೆನ್ಸ್ 1/n. ಇದನ್ನು ಸ್ಪ್ಲಿಟ್ ಮಾಡಿ ಬರ್ದಾಗ ಏನು ಬರುತ್ತೆ? 1/2 1/3 1/4 ಆ್ಯಂಡ್ ಸೋನ್ 0. ಇಲ್ಲಿ ಎನ್ನಿನ ವ್ಯಾಲ್ಯೂ 1 2 3 4 5 6 7 8 9 ಹೀಗೆ ಲಾರ್ಜರ್ ಆಗ್ತಾ ಹೋದಾಗೂ ಈ ಸೀಕ್ವೆನ್ಸ್ 1/nನ ಟರ್ಮ್ಸ್ಗಳು ನಿಯರರ್ ಟು 0 ಆಗುತ್ತಲ್ವಾ? ಅಂದರೆ ಕ್ಲಿಯರ್ಲಿ ಓಪನ್ ಅಟ್ 0 ಕ್ಲೋಸ್ಡ್ ಅಟ್ 1. ಈ ಸೀಕ್ವೆನ್ಸ್ 1/nನ ಟರ್ಮ್ಸ್ಗಳು ಓಪನ್ ಅಟ್ 0 ಕ್ಲೋಸ್ಡ್ ಅಟ್ 1. ಅಬ್ಸರ್ವ್ ಮಾಡಿ, ಯಾವುದೇ ಎನ್ನನ್ನು ತಗೊಳ್ಳಿ, ಫಾರ್ ಆಲ್ n ಬಿಲಾಂಗ್ಸ್ ಟು n 1/n ಇದೆಯಲ್ಲ, 1/n ಇಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಲ್ವಾ? ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅಬ್ಸರ್ವ್ ಮಾಡಿ, 1 ಕೊಟ್ಟರೆ 1 ಈಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ 0. 2 ಕೂಡ ಕ್ಲಿಯರ್ಲಿ 2 ಕೊಟ್ಟರೆ 1/2 ಬಂತು. 1/2 ಬಂತು, ಅದು ಕ್ಲಿಯರ್ಲಿ ಗ್ರೇಟರ್ ದೆನ್ 0. 1/3 ಬಂತು, ಕ್ಲಿಯರ್ಲಿ ಗ್ರೇಟರ್ ದೆನ್ 0. ಯಾವುದೇ ತಗೊಳ್ಳಿ ಕ್ಲಿಯರ್ಲಿ ಗ್ರೇಟರ್ ದೆನ್ 0. ಇಲ್ಲಿ ಎವ್ರಿ ರಿಯಲ್ ನಂಬರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 are the lower bounds of sequence 1/n. Every real number less than or equal to 0 are the lower bounds of sequence 1/n. ಬೌಂಡೆಡ್ ಎಬೋ ಅಂತ ಹೇಳಿದರೆ ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗುತ್ತೆ. ಬೌಂಡೆಡ್ ಬಿಲೋ ಅಂತ ಹೇಳಿದರೆ ಲೋವರ್ ಬೌಂಡ್ ಎಕ್ಸಿಸ್ಟ್ ಆಗುತ್ತೆ. ನೆಕ್ಸ್ಟ್ ಬೌಂಡೆಡ್ ಸೀಕ್ವೆನ್ಸ್ ಅಂದರೆ ಏನು ನೋಡೋಣ. ಬೌಂಡೆಡ್ ಸೀಕ್ವೆನ್ಸ್. A sequence xn is said to be bounded sequence if it is both bounded above and bounded below. xn ಅನ್ನುವ ಸೀಕ್ವೆನ್ಸನ್ನು ನಾವು ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳಿದರೆ ಅದು ಬೌಂಡೆಡ್ ಎಬೋವ್ ಕೂಡ ಆಗಿರಬೇಕು, ಬೌಂಡೆಡ್ ಬಿಲೋ ಕೂಡ ಆಗಿರಬೇಕು. ಅಂದರೆ ಅದಕ್ಕೆ ಅಪ್ಪರ್ ಬೌಂಡ್ ಕೂಡ ಎಕ್ಸಿಸ್ಟ್ ಆಗಿರಬೇಕು, ಲೋವರ್ ಬೌಂಡ್ ಕೂಡ ಎಕ್ಸಿಸ್ಟ್ ಆಗಿರಬೇಕು ಅಂತ. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಸೇಮ್ ಬೌಂಡೆಡ್ ಎಬೋವ್ ಬೌಂಡೆಡ್ ಬಿಲೋಗೆ ತಗೊಂಡಿದ್ದ ಎಕ್ಸಾಂಪಲ್ ಸೀಕ್ವೆನ್ಸ್ xn ಇಸ್ ಈಕ್ವಲ್ ಟು ಸೀಕ್ವೆನ್ಸ್ 1/n. ಇಲ್ಲಿ
ಇದನ್ನ ಸ್ಪ್ಲಿಟ್ ಮಾಡಿ ಬರೆದಾಗ 1/2 1/3 1/4 ಆ್ಯಂಡ್ ಸೋನ್ 0 ಬಂತಲ್ವಾ. ಇಲ್ಲಿ ಅಬ್ಸರ್ವ್ ಮಾಡಿ, ಈ 1/n ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 0 ಅಲ್ವಾ. ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 0 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. n ಈಸ್ ಈಕ್ವಲ್ ಟು 1 ಕೊಟ್ಟಾಗ 1 ಆಗುತ್ತೆ. n ಈಸ್ ಈಕ್ವಲ್ ಟು 2 ಕೊಟ್ಟಾಗ ಕ್ಲಿಯರ್ಲಿ ಲೆಸ್ ದೆನ್ 1 ಅಲ್ವಾ. ಆದರೆ ಗ್ರೇಟರ್ ದೆನ್ 0. ಈ 1/n ಅನ್ನೋದು ಓಪನ್ ಎಟ್ 0 ಕ್ಲೋಸ್ಡ್ ಎಟ್ 1 ಈ ಇಂಟರ್ವಲಲ್ಲಿ ಬೌಂಡ್ ಆಗಿದೆ. ಈ ಸೀಕ್ವೆನ್ಸ್ 1/n ಅನ್ನೋದು ಓಪನ್ ಎಟ್ 0 ಕ್ಲೋಸ್ಡ್ ಎಟ್ 1 ಇಂಟರ್ವಲಲ್ಲಿ ಬೌಂಡ್ ಆಗಿದೆ. ಅಂದರೆ ಮೀನಿಂಗ್ ಏನು ಅಂತ ಹೇಳಿದರೆ, ಸೀಕ್ವೆನ್ಸ್ 1/n ವ್ಯಾಲ್ಯೂಗಳು ಇನ್ ಬಿಟ್ವೀನ್ ದೀಸ್ ಟು ನಂಬರ್ಸ್ ಇರುತ್ತೆ. ಒಂದ ಗ್ರೇಟರ್ ದ್ಯಾನ್ 0 ಇರುತ್ತೆ, ಇಲ್ಲ ಈಕ್ವಲ್ ಟು 1 ಅಥವಾ ಲೆಸ್ ದ್ಯಾನ್ 1 ಆಗಿರುತ್ತೆ. ಓಕೆ, ಇಟ್ ಈಸ್ ಅಬೌಟ್ ಬೌಂಡೆಡ್ ಸೀಕ್ವೆನ್ಸ್. ಈಗ ನಮ್ಗೆ ಬೌಂಡೆಡ್ ಎಬೋ ಅಂದರೆ ಏನು ಅಂತ ಗೊತ್ತಾಯಿತು, ಬೌಂಡೆಡ್ ಬಿಲೋ ಅಂದರೆ ಏನು ಅಂತ ಹೇಳಿ ಗೊತ್ತಾಯಿತು, ಬೌಂಡೆಡ್ ಸೀಕ್ವೆನ್ಸ್ ಅಂದರೆ ಏನು ಅಂತ ಹೇಳಿ ಗೊತ್ತಾಯಿತು. ನೆಕ್ಸ್ಟು ಕೆಲವು ಎಕ್ಸಾಂಪಲ್ಗಳನ್ನು ನೋಡೋಣ. ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಂಪಲ್ಗಳನ್ನು ನೋಡೋಣ. ಒಂದು, ಸೀಕ್ವೆನ್ಸ್ n ಡಿವೈಡ್ ಬೈ n ಪ್ಲಸ್ 1 n ಡಿವೈಡ್ ಬೈ n ಪ್ಲಸ್ 1. ನೋಡಿ, ಈಗ n ಇಸ್ ಈಕ್ವಲ್ ಟು 1 ಕೊಟ್ಟರೆ ಏನಾಯಿತು, 1/1 ಪ್ಲಸ್ 1 ದಟ್ ಈಸ್ 2, 2/3, 3/4 ಆ್ಯಂಡ್ ಸೊ ಆನ್. ಲಾಸ್ಟ್ ಟರ್ಮ್ ಏನಾಗುತ್ತೆ ನೋಡೋಣ. ಅಬ್ಸರ್ವ್ ಮಾಡಿ, ಈ n ಡಿವೈಡ್ ಬೈ n ಪ್ಲಸ್ 1 ನಾವು ಹೇಗೆ ಬರ್ಕೊಳ್ಬೋದು, ದಟ್ ಈಸ್ ಈಕ್ವಲ್ ಟು n ಡಿವೈಡ್ ಬೈ n ಪ್ಲಸ್ 1ನಲ್ಲಿ ನಾನು n ಕಾಮನ್ ತೆಗಿತೀನಿ. ಫಸ್ಟ್ ಟರ್ಮಲ್ಲಿ ಏನು ಉಳಿತು, 1 ಉಳಿತು, ಪ್ಲಸ್ 1 ಡಿವೈಡ್ ಬೈ n ದಟ್ ಈಸ್ ಈಕ್ವಲ್ ಟು ನ್ಯೂಮರೇಟ್ರಲ್ಲಿರೋ n ಡಿನಾಮಿನೇಟ್ರಲ್ಲಿರೋ n ಕ್ಯಾನ್ಸಲ್ ಆಯಿತು, 1 ಡಿವೈಡ್ ಬೈ 1 ಪ್ಲಸ್ 1/n ಬಂತು. ನಾವು ಇದನ್ನು ಈ n ಪ್ಲಸ್ 1ಅನ್ನು n ಇಂಟು 1 ಪ್ಲಸ್ 1/n ಅಂತ ಬರ್ಕೊಳ್ಬೋದಾ, ಬರ್ದಿದ್ದೀನಿ ನಾನು, ಬರ್ಕೊಳ್ಬೋದಾ ನೋಡೋಣ. ಇಸ್ ಈಕ್ವಲ್ ಟು ಏನಾಗುತ್ತೆ, n ಮಲ್ಟಿಪ್ಲೈ ಮಾಡಿದರೆ n ಆಗುತ್ತೆ, ಪ್ಲಸ್ n ಇಂಟು 1/n, ಈ n ಕ್ಯಾನ್ಸಲ್, ದಟ್ ಈಸ್ ಈಕ್ವಲ್ ಟು n ಪ್ಲಸ್ 1, ದಿಸ್ n ಪ್ಲಸ್ 1 ದಿಸ್ n ಪ್ಲಸ್ 1 ಸೇಮ್. ಹಾಗಾಗಿ ಈ n ಪ್ಲಸ್ 1ಅನ್ನು ನಾವು ಈ ಥರ ಬರ್ಕೊಳ್ಬೋದಲ್ವಾ. ಕ್ಲಿಯರ್ಲಿ n ಈಸ್ ಈಕ್ವಲ್ ಟು ಇನ್ಫಿನಿಟಿ ಕೊಟ್ಟರೆ ಏನಾಗುತ್ತೆ, 1 ಆಗುತ್ತೆ ಅಲ್ವಾ. ಇದರ ಲಾಸ್ಟ್ ಟರ್ಮ್ 1. ಅಬ್ಸರ್ವ್ ಮಾಡಿ, ಈ ಸೀಕ್ವೆನ್ಸ್ n/n ಪ್ಲಸ್ 1 ಏನಾಗಿದೆ ಅಂತ ಹೇಳಿದರೆ, ಕ್ಲೋಸ್ಡ್ ಎಟ್ 1/2 ಓಪನ್ ಎಟ್ 1 ಅಲ್ವಾ. ಈ ಸೀಕ್ವೆನ್ಸಿನ ಎಲ್ಲ ಟರ್ಮ್ಗಳು 1/2 ಮತ್ತು 1 ನಡುವೆ ಇರುತ್ತೆ. ಅಂದರೆ 1/2 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು n ಡಿವೈಡ್ ಬೈ n ಪ್ಲಸ್ 1 ವಿಚ್ ಈಸ್ ಲೆಸ್ ದೆನ್ 1 ಆಗಿರುತ್ತೆ ಅಲ್ವಾ. ಅಂದರೆ ಕ್ಲಿಯರ್ಲಿ ಸೀಕ್ವೆನ್ಸ್ n/n ಪ್ಲಸ್ 1 ಇಸ್ ಬೌಂಡೆಡ್. ಒಂದು ಎಕ್ಸಾಂಪಲ್ ಆಯಿತು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನಾವು ಸಮ್ ಸೀಕ್ವೆನ್ಸ್ ಸೇ 2 ಪವರ್ -1 2 ಪವರ್ -1 ಹೋಲ್ ಪವರ್ n ಆಯಿತಾ. ದಟ್ ಈಸ್ ಈಕ್ವಲ್ ಟು ಏನಾಯಿತು, 2 ಪವರ್ 2 ಆಯಿತಾ, -1 ಪವರ್ 1 ಅಂದರೆ -1, ಆಮೇಲೆ -1 ಪವರ್ 2 ದಟ್ ಈಸ್ 2 ಪವರ್ 1 ಅಲ್ವಾ, ಜಸ್ಟ್ 2, -1 ಪವರ್ 3 ದಟ್ ಈಸ್ 2 ಪವರ್ -1, ಆಮೇಲೆ -1 ಪವರ್ 4 ದಟ್ ಈಸ್ 2 ಪವರ್ ಜಸ್ಟ್ 2 ಪವರ್ 1 ದಟ್ ಈಸ್ ಜಸ್ಟ್ 2 ಆ್ಯಂಡ್ ಸೊ ಆನ್. ಇಲ್ಲಿ ಅಬ್ಸರ್ವ್ ಮಾಡಿ 2 ಪವರ್ -1 ಇಸ್ ನಥಿಂಗ್ ಬಟ್ ಏನು, 1/2 ಅಲ್ವಾ, 1/2. ಈ 2 ಪವರ್ -1 ಹೋಲ್ ಪವರ್ n ಅನ್ನುವ ಸೀಕ್ವೆನ್ಸಿನ ಟರ್ಮ್ಗಳು ಇನ್ ಬಿಟ್ವೀನ್ 1/2 ಮತ್ತು 2 ಇದೆ ಅಲ್ವಾ, ಇನ್ ಬಿಟ್ವೀನ್ 1/2 ಆ್ಯಂಡ್ 2 ಇದೆ. ಕ್ಲಿಯರ್ಲಿ ಅಂದರೆ ಇದರ ಟರ್ಮ್ಸ್ಗಳು ಇದರೊಳಗೆ ಬೌಂಡ್ ಆಗಿರ್ತವೆ. ಕ್ಲಿಯರ್ಲಿ ಸೀಕ್ವೆನ್ಸ್ 2 ಪವರ್ -1 ಪವರ್ n ಇಸ್ ಬೌಂಡೆಡ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್, ಸೀಕ್ವೆನ್ಸ್ n ಸ್ಕ್ವೇರ್
ಇಲ್ಲಿ ಅಬ್ಸರ್ವ್ ಮಾಡಿ, ಸೀಕ್ವೆನ್ಸ್ ಎನ್ ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡಿ, n ಇಸ್ ಈಕ್ವಲ್ ಟು 1 ಕೊಟ್ಟರೆ 1 ಬಂತು, 2 ಕೊಟ್ಟರೆ 4 ಬಂತು, 3 ಕೊಟ್ಟರೆ 9 ಬಂತು, 4 ಕೊಟ್ಟರೆ 16 ಬಂತು, ಆ್ಯಂಡ್ ಸೋನ್. ಇಲ್ಲಿ ಲಾಸ್ಟ್ ಟರ್ಮ್ ಯಾವ್ದು ಬರುತ್ತೆ ನಮ್ಗೆ ಗೊತ್ತಿಲ್ಲ, ಅಂದರೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಯಾವುದೇ ನಂಬರ್ ತಗೊಂಡ್ರು ವಿಚ್ ಈಸ್ ಎನಿ ನಂಬರ್, ಇಫ್ ಯು ಟೇಕ್ ಎನಿ ನಂಬರ್, ಸೇ that number is less than or equal to 1 is lower bound of this sequence n square. ಆದರೆ ಇದಕ್ಕೆ ಅಪ್ಪರ್ ಬೌಂಡ್ ಇಲ್ಲ, ಇಲ್ಲಿ ಲೋವರ್ ಬೌಂಡ್ ಎಕ್ಸಿಸ್ಟ್ ಆಗುತ್ತೆ, ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಅ ಬೌಂಡೆಡ್ ಸೀಕ್ವೆನ್ಸ್. ಇಲ್ಲಿ ಲೋವರ್ ಬೌಂಡ್ ಯಾವುದು? ಎನಿ ರಿಯಲ್ ನಂಬರ್ ಲೆಸ್ ದ್ಯಾನ್ or equal to 1 are the lower bounds of sequence n square, but upper bound exists all. Clearly it is not bounded, therefore it is not bounded alba. Next ಇನ್ನೊಂದು ಎಕ್ಸಾಂಪಲ್, say example 4, ಸೀಕ್ವೆನ್ಸ್ ಕಾಸ್ ಎನ್ ಪೈ. ಈಗ n ಇಸ್ ಈಕ್ವಲ್ ಟು 1 ಕೊಡಿ, ಕಾಸ್ ಪೈ ಬಂತು, ಕಾಸ್ ಪೈ ಮೀನ್ಸ್ -1. n ಇಸ್ ಈಕ್ವಲ್ ಟು 2 ಕೊಡಿ, ಕಾಸ್ 2 ಪೈ, ದಟ್ ಈಸ್ ಕಾಸ್ 360 ಅಂದರೆ +1, -1 +1 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಕಾಸ್ ಎನ್ ಪೈ ಅನ್ನೋದು ಇನ್ ಬಿಟ್ವೀನ್ ಆರ್ ಈಕ್ವಲ್ ಟು -1 ಆ್ಯಂಡ್ +1 ಅಲ್ವಾ. ಕ್ಲಿಯರ್ಲಿ ಈ ಕಾಸ್ ಎನ್ ಪೈ ಅನ್ನೋದು ಬೌಂಡೆಡ್ ಸೀಕ್ವೆನ್ಸ್. ಕಾಸ್ ಎನ್ ಪೈ ಅನ್ನೋದು ಬೌಂಡೆಡ್ ಸೀಕ್ವೆನ್ಸ್. ಇನ್ನೊಂದು ಸೀಕ್ವೆನ್ಸ್ ಸೈನ್ ಎನ್ ಪೈ. ಅಬ್ಸರ್ವ್ ಮಾಡಿ, n ಇಸ್ ಈಕ್ವಲ್ ಟು 1 ಕೊಟ್ಟರೆ ಸೈನ್ ಪೈ ಇಸ್ 0, ಸೈನ್ 2 ಪೈ, ಸೈನ್ 360 ಕೂಡ 0 ಆ್ಯಂಡ್ ಸೊ ಆನ್, ಬರೀ 0 ಬರುತ್ತಾ ಹೋಗುತ್ತೆ. ಇದು ಕೂಡ ಇದು 0 ಇದೇನಿದು ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಅಲ್ವಾ. ಎವ್ರಿ ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್. ಸೀಕ್ವೆನ್ಸ್ ಇಸ್ ಬೌಂಡೆಡ್. ಹಾಗಾಗಿ ಸೀಕ್ವೆನ್ಸ್ ಸೈನ್ ಎನ್ ಪೈ ಕೂಡ ಬೌಂಡೆಡ್. ನೆಕ್ಸ್ಟ್ 6th ಒನ್, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನಾವು ಸೀಕ್ವೆನ್ಸ್ -1 ಟು ದ ಪವರ್ n ಇಂಟು n ಇಸ್ ಈಕ್ವಲ್ ಟು 1 ಕೊಟ್ಟರೆ ಏನು ಬಂತು? -1. n ಇಸ್ ಈಕ್ವಲ್ ಟು 2 ಕೊಟ್ಟರೆ 2, 3 ಕೊಟ್ಟರೆ -3, 4 ಕೊಟ್ಟರೆ +4, ಹೀಗೆ ಪ್ಲಸ್ ಮೈನಸ್ ಆಲ್ಟರ್ನೇಟಿವ್ ಬರ್ತಾ ಹೋಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇದಕ್ಕೆ ಅಪ್ಪರ್ ಬೌಂಡು ಎಕ್ಸಿಸ್ಟ್ ಆಗೋಲ್ಲ, ಲೋವರ್ ಬೌಂಡು ಎಕ್ಸಿಸ್ಟ್ ಆಗಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಬೌಂಡೆಡ್ ಸೀಕ್ವೆನ್ಸ್. ಇನ್ ಸೀಕ್ವೆನ್ಸ್ -1 ಟು ದ ಪವರ್ n ಇಂಟು n, there is no upper bound and there is no lower bound. Therefore, it is not bounded sequence. Okay, thank you.